ಸೊ ಎಕ್ಸಿಟ್ ಆಗಬೇಕಾದ್ರೆ ಬೇರೆ ರೂಟ್ ಆಗುತ್ತೆ, ಎಂಟ್ರಿ ಆಗ್ಬೇಕಾದ್ರೆ ಬೇರೆ ರೂಟು. ಇವಾಗ ಎರಡು ಮರ್ಜ್ ಆಗುತ್ತೆ. ಸೊ ಎಂಟ್ರಿ ಆಗ್ಬೇಕಾದ್ರೆ ನಾವು ಅವಾಗಲೇ ಹಂಗೆ ಹೋದ್ವಿ, ಎಕ್ಸಿಟ್ ಹಿಂಗೆ ಬಂದು ಜಾಯ್ನ್ ಆಗುತ್ತೆ. ಮತ್ತೆ ಅಲ್ಲಿ ಮುಂದೆ ಹೋದರೆ ಹೈವೇ ಸಿಗುತ್ತೆ. ಮುಂದೆ ನೋಡ್ತಾ ಇದ್ದೀವಿ ನಾವು, ಅದೇ ಹೈವೇ. ಸೊ ಹೈವೇಯಿಂದ ರೈಟು ಡಿವಿಯೇಷನ್ ತಗೊಂಡು ಟುವರ್ಡ್ಸ್ ಬ್ಯಾಂಗ್ಳೂರ್ ಹೋಗ್ಬೇಕು. ಲೆಫ್ಟ್ ತಗೊಂಡ್ರೆ ಟುವರ್ಡ್ಸ್ ಹೈದ್ರಾಬಾದ್ ಹೈವೇ. ಸೊ ಇಲ್ಲಿವರೆಗೂ ಅವ್ರ ಇನ್ಚಾರ್ಜು, ಇಲ್ಲಿ ಎಕ್ಸಿಟ್ ಆದರೆ ನಮ್ಮ ಇನ್ಚಾರ್ಜು. ನೋಡೋಣ, ಎಲ್ಲ ಅರ್ಜೆಂಟಲ್ಲೇ ಬರ್ತಾರೆ ಆರಾಮಾಗಿ. ಸೊ ಹೈದ್ರಾಬಾದಿಂದ ಬರೋರಿಗೆ ಇದೊಂದು ಬೋರ್ಡು, ಸದ್ಗುರು ಸನ್ನಿಧಿಗೆ ಹೋಗೋಕ್ಕೆ ಅಂತ ದಾರಿಗೆ. ಸೊ ಆ ಕಡೆಯಿಂದ ಬರ್ತೀರಾ ಅಂದರೆ, ಬೆಂಗಳೂರು ಕಡೆಯಿಂದ ಬರ್ತೀರಾ ಅಂದರೆ ಆ ಕಡೆ ಒಂದು ಇದಿದೆ, ನೋಟಿಫಿಕೇಶನ್ ಇದೆ, ಇಲ್ಲ ಬೋರ್ಡ್ ಇದೆ ಯಾವ ಕಡೆ ಹೋಗ್ಬೇಕು ಅಂತ. ಸೊ ನಾವು ಜಾಸ್ತಿ ತಡ ಮಾಡಿದೆ. ನೆಕ್ಸ್ಟ್ ಪ್ಲಾನ್ ಏನು ಅಂದರೆ, ನಾವು ನೆಕ್ಸ್ಟ್ ಪ್ಲಾನ್ ಸ್ಟಿಕ್ ಆಗಿದ್ದೀವಿ. ನಂದಿ ಹಿಲ್ಸ್ ರೋಡ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ ಅಂತ. ಮೇಲೆಲ್ಲ ಹೋಗಿ ಓಡಾಡೋ ಎನರ್ಜಿ ಇಲ್ಲ ಈ ಡ್ರೆಸ್ ಎಲ್ಲ ಹಾಕ್ಕೊಂಡು, ಅಂದರೆ ಗೇರ್ಸ್ ಎಲ್ಲ ಹಾಕ್ಕೊಂಡು ಜಸ್ಟ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬರ್ತೀನಿ. A few moments later. ನಂದಿ ಹಿಲ್ಸ್ ರೈಟ್ ಟರ್ನ್, ಕೋಲಾರ್ ಲೆಫ್ಟ್. ಸ್ಟ್ರೈಟ್ ಹೋದ್ರೆ ಬೆಂಗಳೂರಿಗೆ ಹೋಗ್ತೀವಿ. ನಾವು ಲೆಫ್ಟ್ ಡಿವಿಯೇಷನ್ ತಗೊಂಡು ಅಲ್ಲಿಂದ ಮುಂದೆ ಹೋಗ್ಬೇಕು. ಓಕೆ, ಮುಂಚೆ ಈ ಥರ ಇರಲಿಲ್ಲ, ಇವಾಗ ಅರೇಂಜ್ಮೆಂಟ್ ಬೇರೆ ಥರ ಇದೆ. ಓಕೆ, ನಾವು ನಂದಿ ಹಿಲ್ಸ್ ಕಡೆ ಹೋಗ್ತಾ ಇದ್ದೀವಿ ಫೈನಲಿ. ಓಕೆ, ನಂದಿ ಹಿಲ್ಸ್ಗೆ ರೈಟ್ ತಗೋಬೇಕು. ಹಿಂಗೆ ರೈಟ್ ತಗೊಂಡು ಈ ರೋಡಲ್ಲಿ ಹೋಗ್ಬೇಕು. ಹಾಕಿದ್ದಾನಲ್ಲ ನಂದಿ ಹಿಲ್ಸ್ 20 ಕಿಲೋಮೀಟರ್ಸ್. ಇಲ್ಲಿಂದ 20 ಕಿಲೋಮೀಟರ್ ಇದೆ ನಂದಿ ಹಿಲ್ಸು, ಈ ಪ್ಲೇಸಿಂದಾನೆ. ಓ, ಯಾವುದೋ ನಾಯಿ ಮಧ್ಯದಲ್ಲಿದೆ. ನಾಯಿ ಇದ್ರೆ ಹುಷಾರಾಗಬೇಕಪ್ಪ. ನಾನು ದೀಪ್ತಿ ಎಷ್ಟೋ ವರ್ಷ ಹಿಂದೆ ಬಂದಿದ್ದೆ ನಂದಿ ಹಿಲ್ಸಿಗೆ, ಇವಾಗ ಮತ್ತೆ ಬರ್ತಾ ಇದ್ದೀವಿ. ಹೇಗೆ ಅನಿಸ್ತದೆ ಬೇ ಮತ್ತೆ ಹೋಗ್ತಾ ಇರೋದು? ಬಟ್ ಏನೇನು ಚೇಂಜಸ್ ಆಗಿದೆ, ಏನೇನು ಚೇಂಜಸ್ ಆಗಿಲ್ಲ ನಮಗಂತೂ ದೇವರಣೆಗೂ ಗೊತ್ತಿಲ್ಲ. ಬಟ್ ಹೋಗಿ ನೋಡ್ಬೇಕಷ್ಟೇ. ಬಟ್ ಹೆವಿ ಡೆವಲಪ್ಮೆಂಟ್ ಆಗಿದೆ ಅಂತ ಗೊತ್ತು. ಏನೇನೋ ಪ್ಲ್ಯಾನ್ ಇತ್ತು ನಂದಿ ಹಿಲ್ಸ್ಗೆ ರೋಪ್ ಹಾಕ್ತಾರೆ ಅದು ಇದು ಅಂತ, ಬಟ್ ಏನೂ ಮಾಡಿಲ್ಲ. ಬಟ್ ಅಟ್ಲೀಸ್ಟ್ ರೋಡ್ ಎಕ್ಸ್ಪೀರಿಯನ್ಸ್ ಅನ್ನ ಮಾಡ್ಕೊಂಡ್ ಬರೋಣ. ಹೋಗಿ ಮೇಲೋಗಿ ರೌಂಡ್ ಹಾಕ್ಬೇಕಾ? ಮೇಲೋಗಿ ವಾಕ್ ಮಾಡ್ಬೇಕಾ? ಜಸ್ಟ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ ಬರೋದು. ಓಕೆ, ಆಲ್ ರೈಟ್. ನಾನು ಆ ಕಡೆಯಿಂದ ಬರ್ಬೇಕಾದ್ರೆ ಹೇಳಿದೆ ನೋಡಿ ನಿಮಗೆ, ಇದು ಪಕ್ಕ ನಂದಿ ಹಿಲ್ಸೆ ಅಂತ. ಸೊ ನಂದಿ ಹಿಲ್ಸ್ ಇದೆಲ್ಲ, ಈ ಕಡೆ ಇರೋದು ನಂದಿ ಹಿಲ್ಸು. ನಂಗೆ ಗೊತ್ತಿಲ್ಲ ನಿಮ್ಗೆ ಕಾಣ್ತಾ ಇದೆಯೋ ಇಲ್ವೋ, ಮರಗಳ ಅಡ್ಡ ಇದೆ, ಬಟ್ ನಂಗೆ ಕಾಣ್ತಾ ಇದೆ, ಅದೇ ನಂದಿ ಹಿಲ್ಸು. ನಂದಿ ಹಿಲ್ಸು ಒನ್ ಆಫ್ ಅ ಫೇವ್ರೇಟ್ ಪ್ಲೇಸು ಟಿಪ್ಪು ಸುಲ್ತಾನ್ಗೆ. ಸಮ್ಮರ್ ಆದರೆ ಇಲ್ಲಿಗೆ ಬಂದು ಸೆಟ್ಲ್ ಆಗ್ಬಿಡೋರಂತೆ, ಅಷ್ಟು ಕೂಲ್ ಪ್ಲೇಸು ಅಂತ ಅಂದ್ಬಿಟ್ಟು ಫೇಮಸ್ ಅವಾಗ. ಹಾಗೆ ಇಲ್ಲಿಂದ ವಿಂಟರ್ ಟೈಮಲ್ಲಿ ಬಂದಾಗಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ಮೇಲ್ಗಡೆಯಿಂದ. ಏನು ಕ್ಲೌಡ್ಸ್ಗಳು ಮೇಲಿಂದ ಬಂದಾಗ, ಕ್ಲೌಡ್ಸ್ ಅಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಓಹೋ, ಇಲ್ಲಿ ನೋಡಿ, ಇದು ದೊಡ್ಡ ಬಂಡೆ ಎತ್ಕೊಂಡು ಹೋಗ್ತಾ ಇದೆ. ಅರ್ಧದಲ್ಲೇ ನಿಲ್ಸ್ಕೊಂಡವನೆ. ಹೇಳಿ ಎದೊಳ್ತಾ ಇಲ್ಲ ಅನ್ಸುತ್ತೆ, ಅಥವಾ ಗಾಡಿ ಕೆಟ್ಟೋಗಿರ್ಬೇಕು. K40 ಮೋಸ್ಟ್ಲಿ ಇಲ್ಲಿ ಚಿಕ್ಕಬಳ್ಳಾಪುರ ರಿಜಿಸ್ಟ್ರೇಷನ್ ಇರಬೇಕು. ಎಷ್ಟು ಟನ್ ಇರ್ಬೋದು ಇದು? 1 2 3 4 ಗಾಡಿ ಕೆಟ್ಟೋಗಿದೆ. ಯೂಶಲ್ ಆಗಿ ನಂದಿ ಹಿಲ್ಸಿಗೆ ಇಷ್ಟೊತ್ತಲ್ಲಿ ಯಾರು ಬರಲ್ಲ, ನಾವು ಹೋಗ್ತಾ ಇದೀವಿ ಉತ್ಸವ ಥರ. ಬಟ್ ಏನಂದ್ರೆ ಮೇಲ್ಗಡೆ ಹೋಗಿ ಓಡಾಡಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಇಷ್ಟು ದೂರ ಬಂದಿದ್ದೀವಿ, ಅದನ್ನು ಮುಗಿಸ್ಕೊಂಡು ಹೋಗೋದೆ. ಇಲ್ಲ, ಫ್ಯೂಲ್ ಸ್ಟೇಷನ್ ಎಲ್ಲ ಆಗಿದೆ. ಮುಂಚೆ ಏನೂ ಇರಲಿಲ್ಲ ಇಲ್ಲಿ, ಇವಾಗ ಫ್ಯೂಲ್ ಸ್ಟೇಷನ್ ಎಲ್ಲ ಆಗಿದೆ.
ನನ್ನ ಗಾಡಿಲಂತೂ ಪೆಟ್ರೋಲ್ ಇದೆ, 255 ರೇಂಜರು, ಆರಾಮಾಗಿ ಓಡಾಡ್ಬೋದು. ಇಲ್ಲಿಂದ ಬೆಂಗಳೂರಿಗೆ ಆರಾಮಾಗಿ ಹೋಗ್ಬೋದು ಕಣ್ಮುಚ್ಕೊಂಡು ಹೋಗೋಕ್ಕಾಗಲ್ಲ. ಪೆಟ್ರೋಲ್ ಬಗ್ಗೆ ಹೇಳ್ತಾ ಇರೋದು. ಸೊ ನಂಗೆ ಗೊತ್ತಿರಂಗೆ ಹಿಂಗೆ ಹೋಗ್ತಾ ಹೋಗ್ತಾ ಡೆಡ್ ಎಂಡ್ ಬರುತ್ತೆ, ಆಮೇಲೆ ಲೆಫ್ಟ್ ತಗೊಬೇಕು. ಅಲ್ಲಿಂದ ನಂದಿ ಹಿಲ್ಸ್ಗೆ ರೂಟ್ ಕನೆಕ್ಟಿವಿಟಿ ಇರುತ್ತೆ. ಇವಾಗ ಏನಾಗಿದೆಯೋ ಗೊತ್ತಿಲ್ಲ. ಈ ಊರ ಹೆಸರು ನಂದಿ, ಅದಕ್ಕೇನೆ ಇದನ್ನ ನಂದಿ ಹಿಲ್ಸ್ ಅಂತಾನು ಕರೀತಾರೆ. ಹೊಸ್ದಾಗಿ ಮದುವೆ ಆಗಿದ್ದಾರೆ, ಎಲ್ಲ ಹೊಸದಾಗಿರುತ್ತೆ. ಓಕೆ, ಏನೋ ರೂಟ್ ಸ್ವಲ್ಪ ಚೇಂಜಸ್ ಇದೆ ಅನಿಸ್ತಾ ಇದೆ. ಇವಾಗ ಲೆಫ್ಟ್ ತಗೊಳಕ್ಕೆ ಹೇಳ್ತಾವ್ರೆ. ಇಲ್ಲಿ ಕರೆಕ್ಟು, ಇಲ್ಲಿ ಲೆಫ್ಟ್ ತಗೋಬೇಕು. ಇಲ್ಲಿ ಲೆಫ್ಟು. ಇಲ್ಲಿ ಲೆಫ್ಟ್ ತಗೊಂಡು ಮುಂದೆ ಹೋಗ್ತಾ ಇದ್ದೀವಿ. ನಮ್ಗೇನು ಇಲ್ಲಿ ಕಾಣಿಸ್ತಾ ಇದೆ ಅದೇ ನಂದಿ ಬೆಟ್ಟ. ಇಲ್ಲಿರೋ ಬೆಟ್ಟದಲ್ಲೆಲ್ಲ ಹೈಟ್ ಅದೇ ಇರೋದು. ಇಲ್ಲಿಂದ ಎಕ್ಸಾಕ್ಟಾಗಿ ನಾನು ಲೆಫ್ಟ್ ಲೊಕೇಶನ್ ತಗೊಂಡಲ್ಲ, ಡಿವಿಯೇಷನ್ನು, ಅಲ್ಲಿಂದ ಆಲ್ಮೋಸ್ಟ್ ಒಂದು 17 ಕಿಲೋಮೀಟರ್ಸ್ ಏನೋ ಅಷ್ಟೇ ನಂದಿ ಗ್ರಾಮ ಪಂಚಾಯಿತಿ. ಸೊ ಇವಾಗ ಅರ್ಥ ಆಗಿರ್ಬೇಕು ನಿಮಗೆ ನಂದಿ ಹಿಲ್ಸ್ ಅಂತ ಏನೇ ಕರೀತಾರೆ ಅಂದರೆ, ಇದು ನಂದಿ ಗ್ರಾಮ. ಸೊ ಅಲ್ಲಿರೋ ಬೆಟ್ಟಕ್ಕೆ ನಂದಿ ಹಿಲ್ಸ್ ಅಂತ ಕರೀತಾರೆ. ಇಲ್ಲಿ ತುಂಬ ದೇವಸ್ಥಾನಗಳಿದೆ ಸ್ಪಿರಿಚುವಲ್ ಆಗಿ. ಆಮೇಲೆ ಸ್ವಲ್ಪ ಫಾರೆಸ್ಟ್ ಝೋನು ಇದೆ. ಇವಾಗ ಸಮ್ಮರ್ ಅಲ್ವಾ, ಅದಕ್ಕೆ ಎಲ್ಲ ಒಣಗೋಗಿದೆ. ಹಾಗೆ ತುಂಬ ಹೋಟೆಲ್ಸ್ಗಳು ಮಾಡಿದ್ದಾರೆ. ನಾವು ಕಾಲೇಜ್ ಟೈಮಲ್ಲಿ ಜಾಸ್ತಿ ಬರ್ತಾ ಇದ್ವಿ. ಅವಾಗಿಂದನೂ ರೋಡ್ ಚೆನ್ನಾಗಿದೆ ಇದು. ಸೊ ನಂದಿ ಬೆಟ್ಟ ಬ್ಯಾಕ್ ಸೈಡ್ ಆ್ಯಕ್ಚುಲಿ. ಆಮೇಲೆ ತುಂಬ ರೆಸ್ಟೋರೆಂಟ್ಸ್ ಇವಾಗ ಆಗಿದೆ, ಮುಂಚೆ ಇಷ್ಟು ಇರಲಿಲ್ಲ. ಇವಾಗ ತುಂಬ ರೆಸ್ಟೋರೆಂಟ್ಸ್ ಆಗಿದೆ, ಡೆವಲಪ್ಮೆಂಟ್ ಆಗಿದೆ ಚೆನ್ನಾಗಿ. ನೋಡಿ ಎಷ್ಟು ರೆಸಾರ್ಟ್ಸು ಅಲ್ವಾ, ಸಿಕ್ಕಾಪಟ್ಟೆ ರೆಸಾರ್ಟ್ಸ್ ಆಗಿದೆ. ಆ ಕಡೆ ಈ ಕಡೆ ಆ ಕಡೆ. ಆಮೇಲೆ ಬೆಂಗಳೂರಿಂದ ಟ್ರಾಫಿಕ್ ಇಲ್ಲ, ನಿಂಗೆ ಜಾಸ್ತಿ ಟೆನ್ಷನ್, ಆರಾಮಾಗಿ ಬರ್ಬೋದು. ಸೊ ಅದಕ್ಕೋಸ್ಕರ ನಿಂಗೆ ಈಸಿ. ಇಲ್ಲೆಲ್ಲ ಜಾಗ ತಗೊಂಡ್ರೆ ಇಲ್ಲ ಬಂದು ಪಾರ್ಟಿ ಮಾಡೋಕ್ಕೆ, ಒನ್ ಡೇ ಸ್ಟೇ ಮಾಡೋಕ್ಕೆ. ನೋಡಿ ರೈಟ್ ಸೈಡಲ್ಲಂತೂ ವಿಸ್ಪರ್ಸ್ ಆಫ್ ದ ವಿಂಡ್ ಅಂತೆ, ಸಾಕಾಗಿದೆ. ಇಲ್ಲಿಂದ ಮೋಸ್ಟ್ಲಿ 1 ಕಿಲೋಮೀಟರ್ ಡಿವಿಯೇಷನ್ ಇದೆ ಅನ್ಸುತ್ತೆ. ಎಲ್ಲಿಂದ ಹೋಗ್ಬೇಕು ನಂದಿ ಹಿಲ್ಸು? ಇನ್ನೂ ಸ್ವಲ್ಪ ಮುಂದೆ, ಇಲ್ಲಿ ಮುಂದೆ ಹೋದ್ರೆ ನಂದಿ ಹಿಲ್ಸುದು ಡಿವಿಯೇಷನ್ ಹಾಕಿದ್ದಾರೆ. ನಂದಿ ಹಿಲ್ಸು, ದೊಡ್ಡಬಳ್ಳಾಪುರ, ನಂದಿ ಹಿಲ್ಸ್. ಲೆಟ್ಸ್ ಗೋ ಆನ್ ದ ರೈಟ್ ಹ್ಯಾಂಡ್, ನಂದಿ ಹಿಲ್ಸ್. ಇಲ್ಲಿಂದ ನಂದಿ ಹಿಲ್ಸ್ ಸ್ಟಾರ್ಟು. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ದೀಪ್ತಿ ಏನೋ ಕುಡಿಸ್ಬಿಟ್ಟು ಹೋಗೋಣ. ಏನೋ ಕುಡಿತೀಯಮ್ಮ? ಎಳ್ನೀರು ಬ್ರೇಕ್ ಮುಗೀತು. ಇವಾಗ ಸೀದಾ ನಂದಿ ಬೆಟ್ಟ ಹತ್ತೋ ಟೈಮು. ಓಹೋ, ನಾನು ಫುಲ್ ಕವರೇ ಮಾಡ್ಕೊಳ್ಳಲಿಲ್ಲ. ಓಕೆ, ವಿ ಆರ್ ರೆಡಿ ಟು ಎಕ್ಸ್ಪ್ಲೋರ್ ನಂದಿ ಹಿಲ್ಸ್ ಫಾರ್ ದ ಫಸ್ಟ್ ಟೈಮ್ ಇನ್ ಎ ಬೈಕ್. ನಾವು ಲಾಸ್ಟ್ ಟೈಮ್ ಬಂದಿದ್ದು ಆಕ್ಟಿವ್ ಹೊಂಡಲ್ಲಿ ಬಂದಿದ್ವಿ. ಈ ಸತಿ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಅದು ಹೋಂಡಾ 350cc. ಫಸ್ಟ್ ಕರ್ವ್ ಸ್ಟಾರ್ಟ್ ಆಯ್ತಾ? ಕಾಸು ಕೊಡಬೇಕು. 2 ವೀಲರ್ ಇಲ್ಲ. ಓಕೆ, 2 ವೀಲರ್ ಫ್ರೀ ಅಂತೆ. 4 ವೀಲರ್ಗೆ ದುಡ್ಡು, 2 ವೀಲರ್ಗೆ ಇಲ್ಲ. ಅದು ಹೋಟೆಲ್ ಮಯೂರ ಪಿಂಟಾಪ್ ಇದೆ ಮೇಲೆ. ಗೌರ್ಮೆಂಟ್ ರೆಸಾರ್ಟ್ ಅದು. ಹೋಮ್ ಸ್ಟೇಸ್ ಇರುತ್ತೆ, ಇಲ್ಲ ಹೋಟೆಲ್ ಥರ ಇರುತ್ತೆ. ಸೊ ಲೆಟ್ಸ್ ಟ್ರಾವೆಲ್ ನಂದಿ ಹಿಲ್ಸ್.
ಸಖತ್ತಾಗಿದೆ. ನಂದಿ ಹಿಲ್ಸ್ ಅಲ್ಲಿ ಗಾಡಿ ಓಡಿಸ್ತಾ ಇದೀವಿ ಅಂದ್ರೆ ಏನೋ ಒಂದು ಖುಷಿ. ನಂದಿ ರಾಜ್ಯ ರಕ್ಷಿತ ಅರಣ್ಯ. ಸೊ ಇದೆಲ್ಲ ರಿಸರ್ವ್ ಫಾರೆಸ್ಟ್. ಕ್ಲೈಮೇಟ್ ಸ್ವಲ್ಪ ಕೂಲ್ ಆಯಿತು, ಸೊ ಅದಕ್ಕೆ ಖುಷಿಯಾಗಿ ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ, ತಾರೆಲ್ಲ ಹಾಕಿ ಚೆನ್ನಾಗಿ ಇಟ್ಟಿದ್ದಾರೆ. ರೋಡು ಸ್ವಲ್ಪ ನ್ಯಾರೋ ಇದೆ, ಚೆನ್ನಾಗಿದೆ ರೋಡೆಲ್ಲ. ನಾವು ಲೇಟಾಗಿ ಬಂದಿದ್ದೀವಲ್ವಾ, ಅದಕ್ಕೆ ಟ್ರಾಫಿಕ್ ಇಲ್ಲ, ಎಲ್ಲ ಬಂದು ಮುಗಿಸ್ಕೊಂಡು ಹೋಗಿರ್ತಾರೆ.